ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಧ್ವನಿ ಅವ್ರ ಹತ್ರ ಹೋದ್ರು ಬರ್ತಾ ಇದ್ದಾರೆ ಸ್ಟೇಜ್ಗೆ. ಯಾರೋ ಮೈಕ್ ತಗೊಂಡೋಗಿ ಅಣ್ಣ ಕರಿಮಣಿ ಮಾಲೀಕ ಯಾರು ಅಂದ್ರು. ಏಯ್ ಒಡೆರಿ ಕಪಾಲ್ಕ ಅವ್ರಿಗೆ ಕಳಿಸಾಚಗ ಅವ್ರನ್ನ ಏನಪ್ಪ ನಿನ್ ಪ್ರಶ್ನೆ? ಅಣ್ಣ ಕರಿಮಣಿ ಮಾಲೀಕ ಇವೆಲ್ಲ ಒಂದು ಪ್ರಶ್ನೆ ಏನ್ರಿ? ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ ಹೌದಲ್ಲ. ಮಳೆಯಿಂದ ಬಂದು ಪಾಪ ನೆರೆ ಜಾಸ್ತಿ ಆಗಿದೆ. ನಮ್ದು ಪಂಚ ಗ್ಯಾರಂಟಿಗಳು ಎಲ್ಲವೂ ಕೂಡ ಸಮರ್ಪಕವಾಗಿ ತಲುಪ್ತಾ ಇದೆ. ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ಮಾಂಸ ತಿಂತೀರಾ, ಪೇಟ ಹಾಕ್ತೀರಾ, ಈ ಕರಿಮಣಿ ಮಾಲೀಕ, ಇವೆಲ್ಲ ಪ್ರಶ್ನೆ ಇದ್ರಿ. ನೋಡಪ್ಪ, ಮುದ್ದೇಬಿಹಾಳಕ್ಕೆ ಬಂದಿದ್ದೀವಿ. ಇಲ್ಲಿ ಬಹಳ ಜನಪ್ರಿಯವಾಗಿ ಎಲ್ಲರೂ ಕೂಡ ಮೆಚ್ಚುವಂತ ಕೆಲಸ ಮಾಡಿರ್ತಕ್ಕಂಥದ್ದು ಯಾರು? ಅಪ್ಪಾಜಿಗಳು, ನಾಡಗೌಡರು ಹೌದಲ್ಲ. ಅವ್ರಿಗೆಲ್ಲ ನಿಮ್ಮ ಚಪ್ಪಾಳೆ ಇರೋದ್ರಿಂದ ಇವತ್ತು ಅವ್ರ ಉತ್ತಮ ಕೆಲಸ ನೋಡಿ ನೀವೆಲ್ಲ ಚಪ್ಪಾಳೆ ತಟ್ಟಿದ್ದೀರಿ. ಅದರಿಂದ ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗಿರ್ತಾರೆ ಅವರು ಹೌದಲ್ಲ. ನಿಮ್ಗೆ ಕೈ ಕೆಟ್ಟುವಾಗ ಸಿಗ್ತಾರೆ ಅವರು ಆಯ್ತಲ್ಲ. ಜನಪ್ರಿಯ ಕೆಲಸಗಳು ಎಲ್ಲವನ್ನು ಮಾಡ್ತಾ ಇದ್ದಾರೆ. ನಾವು ಹೇಳ್ತಾರೆ ಮುದ್ದೆ ಬೇಳಕ್ಕೆ ನೀವು ಕೊಡಬೇಕು, ಫಂಡು ಕೊಡಿ, ನಮ್ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿಸ್ತಾರೆ. ಅವರು ಸದಾಕಾಲ ಮಂತ್ರಿಗಳಾಗಿ ಮುಂದಿನ ದೊಡ್ಡ ದೊಡ್ಡ ಮಂತ್ರಿಗಳಾಗ್ಲಿ ಅಂತ ನಾವು ಕೂಡ ಆಶೀರ್ವಾದ ಮಾಡ್ತೀವಿ ಹೌದಲ್ಲ. ನಿಂದೇನೇ ಪ್ರಶ್ನೆ? ಮದುವೆ ಆಗಿಲ್ವ ನಿನಗೆ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ನಿಂದೇನಪ್ಪ ಸಮಸ್ಯೆ ಲಿಂಗಣ್ಣ? ಧರ್ಮಸ್ಥಳಕ್ಕೆ ಹೋದ್ ನನ್ನ ಹೆಂಡತಿ ಬಂದೇ ಇಲ್ಲ ಸರ್. ಮೊನ್ನೆ ಮಾರ್ಕ್ ಜೊತೆ ಬಟ್ಟೆ ಹಾಕ ಹೋಗ್ಬಿಟ್ಟವಳೆ. ನೀವು ಫ್ರೀ ಬಸ್ ಪಟ್ರಿ ಒಳ್ಳೆ ಯೋಜನೆ. ಆದ್ರೆ ಈ ನಮ್ಮ ಹೆಂಗಸರುಗಳು ಮನೇಲೇ ಇರ್ತಾ ಇಲ್ಲ. ಬಾದಾಮಿ ಬನಶಂಕರಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೋಯ್ತವ್ರೆ. ಏನ್ ಮಾಡೋದು ಊಟಕ್ಕೆ? ಇಂದಿರಾ ಕ್ಯಾಂಟೀನ್ ಇಲ್ವೇನೆಯ? ನಮಗೋಸ್ಕರ ನಾವು ಎಲ್ಲಾ ತಾಲೂಕು ಮಟ್ಟದಲ್ಲಿ 5 ರೂಪಾಯಿಗೆ ಕೇವಲ ಊಟ ತಿಂಡಿ ಎಲ್ಲರೂ ಮಾಡಿಲ್ವಾ? 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋದು. ಪಾಪ ಹೆಂಗಸರು ಸದಾ ಮನೇಲೇ ಇರ್ತಾ ಇದ್ರು. ಇವತ್ತು ನಮ್ಮ ಸರ್ಕಾರದಲ್ಲಿ ಶಕ್ತಿ ಯೋಜನೆಯನ್ನ ಮಾಡಿ ಎಲ್ಲ ಪಾಪ ಎಲ್ಲ ಕಡೆ ಹೋಗ್ತಾ ಇದ್ರು ಸ್ವಾವಲಂಬಿಗಳಾಗಿ. ಎಲ್ಲರೂ ಗಂಡು ಮಕ್ಕಳು ಬೇಕು ಅಂತಿದ್ರು. ಬಸ್ ಅಂದ ತಕ್ಷಣ ಏನಂತಾರೆ ಗೊತ್ತಾ? ಇವನಿಗೆ ಟಿಕೆಟ್ ತಗೋಬೇಕಲ್ಲಪ್ಪ ಅಂತಾರೆ. ಹೆಣ್ಮಕ್ಳು ಇನ್ನೂ 4 ಜನ ಇದ್ರೆ ಸರಿಯಾಗಿತ್ತು ಅಂತಾರೆ ಹೌದಲ್ಲ. ಅದಕ್ಕೆ ನಾವು ಹೆಣ್ಮಕ್ಳನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಈ ಯೋಜನೆ. ಆಮೇಲೆ 2,000 ರೂಪಾಯಿ ಬರ್ತಾ ಇದೆ ಹೆಣ್ಮಕ್ಳಿಗೆ. ಅವ್ರು ರೇಷನ್ ತಗಂತಾರೆ. ಗಂಡು ಮಕ್ಳಿಗೆ 2,000 ರೂಪಾಯಿ ಕೊಟ್ರೆ ಫುಲ್ ಬಾಟ್ಲ್ ಹಾಕಬಿಡೋದು. ಆಮೇಲೆ ಕೆಲವ್ರು ಕೇಳಿದ್ರು ಗಂಡು ಮಕ್ಳಿಗೂ ಫ್ರೀ ಬಸ್ ಮಾಡಿ ಅಂತ. ಏನಾದ್ರೂ ಗಂಡು ಮಕ್ಳಿಗೆ